ಸುಮಲತಾ ಅಂಬರೀಷ್ಗೆ ಮಂಡ್ಯದಲ್ಲಿ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಟಿಕೆಟ್ ಅಂತ ಮಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೆಲ್ಲುವ ಕುದುರೆಗೆ ನಾವು ಮಣೆಯನ್ನ ಹಾಕ್ತೀವಿ. ಈಗಾಗಲೇ ಮಂಡ್ಯದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಅಷ್ಟೇ ಅಲ್ಲ, ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಲೋಕಸಭಾ ಎಲೆಕ್ಷನ್ಗೆ ನಿಲ್ಲೇಬೇಕು ಅನ್ನುವಂತಹ ಪಣವನ್ನ ಸಾಕಷ್ಟು ಅಭಿಮಾನಿಗಳು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ನಾವು ಟಿಕೆಟ್ ನೀಡ್ತೀವಿ, ಈ ಮೂಲಕ ಗೆಲ್ಲುವ ಕುದುರೆಗಳಿಗೆ ಮಾತ್ರ ಮಣೆಯನ್ನ ಹಾಕ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಸುಮಲತಾ ಅಂಬರೀಷ್ಗೆ ಮಂಡ್ಯದಲ್ಲಿ ಲೋಕಸಭಾ ಟಿಕೆಟ್ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಟಿಕೆಟ್ ಅಂತ ಹೇಳಿದ್ದಾರೆ. ಇನ್ನು ನಾವು ಯಾವ ಪಾರ್ಲಿಮೆಂಟ್ ಸೀಟು ಕೂಡ ನಾವು ಚರ್ಚೆ ಮಾಡೇ ಇಲ್ಲ. JDSನವರು ನಮ್ಮ ಕಾಂಗ್ರೆಸ್ನವರು ನಾವು ಕೂತ್ಕೊಂಡು ಯಾವ್ಯಾವ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರಿಗೆ ಅಂತೇಳಿ ಇನ್ನೂ ಚರ್ಚೆನೇ ಮಾಡಿಲ್ಲ. ಕಾರ್ಯಕರ್ತರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಅಂತಿಮವಾಗಿ ಯಾವ ಪಕ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋದು ನೋಡ್ಕೊಂಡು ಕೊಡ್ತೀವಿ. ಇನ್ನು ನಾವು ಯಾವ ಪಾರ್ಲಿಮೆಂಟ್ ಸೀಟು ಕೂಡ ನಾವು ಚರ್ಚೆ ಮಾಡೇ ಇಲ್ಲ. JDSನವರು ನಮ್ಮ ಕಾಂಗ್ರೆಸ್ನವರು ನಾವು ಕೂತ್ಕೊಂಡು ಯಾವ್ಯಾವ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರಿಗೆ ಅಂತೇಳಿ ಇನ್ನೂ ಚರ್ಚೆನೇ ಮಾಡಿಲ್ಲ. ಕಾರ್ಯಕರ್ತರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಅಂತಿಮವಾಗಿ ಯಾವ ಪಕ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋದು ನೋಡ್ಕೊಂಡು ಕೊಡ್ತೀವಿ.